ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ಇವತ್ತು ಬೆಳಗ್ಗೆ 10 o'clockಗೆ ಅಂದರೆ 10 ಗಂಟೆಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಹೊರಗಡೆ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಹೊರಗಡೆ ಆಲ್ಮೋಸ್ಟ್ ನಾವು ಬಂದಾಗ ಶುರು ಮಾಡಿದ ಬಿಲ್ಡಿಂಗ್ ಇವಾಗ ಕಂಪ್ಲೀಟ್ ಆಗಿದೆ. ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹೊರಗಡೆ ಹಾಕಿದ್ದೀನಿ. ಮನೆ ನೋಡ್ತಾ ಇರ್ಬೋದು. ಮಗಳು ಮನೇಲಿ ಇದ್ಬಿಟ್ರೆ ಅಷ್ಟೇ ಮನೆ ಫುಲ್ಲು ಮೆಸ್ಸಿ ಆಗಿರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ, ಒಂದು ಕ್ಷಣ ಅಷ್ಟೇ ಕ್ಲೀನ್ ಇರುತ್ತೆ. ಈವನ್ ಕಿಚನ್ ಕೂಡ ಅಷ್ಟೇ ಕ್ಲೀನಾಗಿ ಮಾಡಬೇಕು. ಸಂಡೇ ಬಂತು ಅಂದರೆ ಸಾಕು, ಫುಲ್ ಕೆಲಸ ಇರುತ್ತೆ ಕ್ಲೀನಿಂಗ್ ಮಾಡು ಅದು ಇದು ಅಂತ. ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ಆದಮೇಲೆ ಇವತ್ತು ಕಿಚನ್ ಟೂರ್ ಮಾಡೋಣ ಅಂದ್ಕೊಂಡಿನಿ. ಸೊ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಬಂದು ನಾನು ಆನ್ಲೈನಿಂದ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತರಿಸಿದ್ದು ಅದನ್ನೆಲ್ಲ ಪ್ಲೇಸ್ ಮಾಡಿ ಇಲ್ಲೊಂದು ನಾನು ತೋರಿಸ್ಬೇಕಾಗಿರೋಂಥದ್ದು. ಇದು ಬಂದು ಗುವಾ ಅಂದರೆ ಪೇರಳೆ ಹಣ್ಣು. ಎಷ್ಟು ದೊಡ್ಡದಾಗಿದೆ ಅಂದರೆ ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪೇರಳೆ ಹಣ್ಣು ನೋಡ್ತಾ ಇರುವಂಥದ್ದು. ಅದನ್ನು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ದೊಡ್ಡದಾಗಿ ನೋಡ್ತಾ ಇರ್ಬೋದು. ಇದು ಪೇರಳೆ ಹಣ್ಣಿನ ಥರನ ಇದೆ, ಎಷ್ಟು ದೊಡ್ಡದಿದೆ. ಮಗಳಿಗೆ ಸ್ಕೂಲಿಗೆ ಶಾರ್ಟ್ ಬ್ರೇಕ್ ಇರುತ್ತೆ. ಸೊ ಹಾಗಾಗಿ ಸ್ನ್ಯಾಕ್ಸ್ಗೆ ಯಾವಾಗಲೂ ಫ್ರೂಟ್ಸ್ನ ಕಳಿಸ್ಬೇಕಾಗತ್ತೆ. ಹೆಲ್ದಿ ಫುಡ್ಗಳನ್ನು ಮಾತ್ರ ಕಳಿಸ್ಬೇಕಾಗತ್ತೆ. ಅನ್ಹೆಲ್ದಿ ಜಂಕ್ ಫುಡ್ಗಳನ್ನು ಅಲ್ಲಿ ಅಲೋ ಮಾಡಲ್ಲ. ಸೊ ಹಾಗಾಗಿ ಫ್ರೂಟ್ಸ್ ಬೇಕಾಗುತ್ತೆ. ಇದೆಲ್ಲ ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ತೊಗೊಂಡು ಬಂದಿರುವಂಥದ್ದು. ಉಪ್ಪಿನಕಾಯಿ ಆಮೇಲೆ ತುಪ್ಪ ಎಲ್ಲ ಊರಿಂದ ತೊಗೊಂಡ್ಬಂದಿರುವಂಥದ್ದು. ಇದು ನಾನು ಆನ್ಲೈನಲ್ಲಿ ತರಿಸಿ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿ ಇಟ್ಟಿದ್ದೀನಿ. ಬ್ರೋಕೊಲಿ ಆಗಿರ್ಬೋದು, ಕಾರ್ನ್ ಆಗಿರ್ಬೋದು, ಎಲ್ಲನೂ ಕೂಡ ನಾನು ಈ ಥರ ಪ್ಲೇಸ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಆ ಕೆಲಸ ಮುಗಿದ್ಬಿಟ್ರೆ ಮತ್ತೆ ಬೇರೆ ಕೆಲಸಗಳನ್ನು ಮಾಡ್ಕೊಬೋದು. ಇಷ್ಟೊಂದು ಪಾತ್ರೆ ಇದೆ, ಇದನ್ನೆಲ್ಲನೂ ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ಮತ್ತು ಇದೊಂದು ನೋಡ್ತಾ ಇರ್ಬೋದು, ಇದು ಕ್ರಾಕರಿ ಅದೇನು ಹೇಳ್ತಾರೆ ಕಿಚನ್ಗೆ ಸಂಬಂಧಪಟ್ಟಿರುವಂಥದ್ದು. ಇದು ನನಗೆ ಗಿಫ್ಟಾಗಿ ಸಿಕ್ಕಿರುವಂಥದ್ದು. ಹಾಗಾಗಿ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇದರೊಳಗಡೆ ಉಪ್ಪಿನಕಾಯಿ ಅಥವಾ ಉಪ್ಪನ್ನು ಹಾಕಿಡಬಹುದು. ಬಟ್ ನಾನು ಏನು ಹಾಕಿಟ್ಟಿಲ್ಲ, ಹಾಗೆಯೇ ಇಟ್ಟಿದ್ದೆ. ನೋಡ್ತಾ ಇರ್ಬೋದು, ನಾನು ಈ ಥರನೇ ಅಲ್ಲೇ ಪ್ಲೇಸ್ ಮಾಡಿ ಇಟ್ಟಿದ್ದೆ. ಅದನ್ನು ಯಾವಾಗಲೂ ನನ್ನ ಮಗಳು ಬಂದು ನೋಡ್ತಾ ಇರ್ತಾಳೆ. ಸೊ ಹಾಗಾಗಿ ನಾನು ಇಲ್ಲೇ ಇಟ್ಟಿದ್ದೀನಿ. ಏನು ಇನ್ನೂ ಕೂಡ ಯೂಸ್ ಮಾಡಿಲ್ಲ ನಾನು. ನೋಡ್ಬೋದು ನೋಡಿ, ಫುಲ್ಲು ಕಂಪ್ಲೀಟಾಗಿ ಇವಾಗ ಕ್ಲೀನ್ ಮಾಡಬೇಕು. ಮಾಡಿ ಆದಮೇಲೆ ತೋರಿಸ್ತೀನಿ. ಇಲ್ಲಿ ಫ್ರಿಜ್ ಮೇಲೆ ಬಂದು ನಾನು ಚಟ್ನಿ ಪುಡಿನ ಹಾಗೆ ಇಟ್ಕೊಂಡಿದ್ದೀನಿ. ಚಟ್ನಿ ಪುಡಿ ಯಾಕೆ ಎದುರುಗಡೆ ಈ ಥರ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಯಾವಾಗಲೂ ನೆನಪೇ ಆಗಲ್ಲ ಊಟ ಮಾಡಿದಾಗ. ಚಟ್ನಿ ಪುಡಿ ಊರಿಂದ ತೊಗೊಂಡ್ಬಂದಿರುವಂಥದ್ದು. ಸೊ ಊರಲ್ಲೇ ಮಾಡಿರುವಂಥದ್ದು ಅತ್ತೆ. ಸೊ ಹಾಗಾಗಿ ಅದನ್ನು ಆ ಥರ ಇಟ್ಕೊಂಡಿದ್ದೀನಿ. ಇದು ಬಂದು ಇಲ್ಲಿ ಫ್ರಿಜ್ಜಿಗೆ ಸಂಬಂಧಪಟ್ಟಿರೋದು. ಇದು ಶಾರ್ಟ್ ಆಗಿ ಹೋಗಿಬಿಟ್ಟಿದೆ. ಸೊ ಹಾಗಾಗಿ ಇದನ್ನು ಕವರ್ ಒಳಗಡೆ ಹಾಕಿದ್ದೀನಿ. ಇದನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಆ ಥರ ಇಟ್ಟಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಕ್ಲೀನ್ ಮಾಡಿ ಆದಮೇಲೆ ವ್ಲಾಗನ್ನು ನಾನು ಕಿಚನ್ ಟೂರನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ನಾನು ಚಿಕ್ಕದಾಗಿ ಅರೇಂಜ್ ಮಾಡಿದ್ದೀನಿ. ತೋರಿಸ್ಬೇಕು, ಈ ಥರನೇ ಕ್ಲೀನ್ ಮಾಡಬೇಕು, ಈ ಥರನೇ ಅರೇಂಜ್ ಮಾಡಬೇಕು ಅಂತ ಏನು ಮಾಡಿಲ್ಲ ನಾನು. ಸೊ ಇದು ಬಂದು ನಮ್ಮ ಕಿಚನ್ನು. ನೋಡ್ತಾ ಇರ್ಬೋದು, ಎಂಟ್ರಿ ಆದರೆ ಈ ಥರ ಒಂದು ಫ್ಯಾನ್ ಇದೆ. ಸೊ ಫ್ಯಾನ್ನ ಫಸ್ಟ್ ಹಾಕೊಳ್ಳೋಣ, ಯಾಕಂದರೆ ತುಂಬ ಶೆಕೆ ಇದೆ. ಸೊ ಹಾಗಾಗಿ ನಾನು ಎಷ್ಟಿದೆ ಯಾವ ಥರ ಇದೆ ಅಷ್ಟೇ ಕಿಚನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಎಕ್ಸ್ಟ್ರಾ ಏನು ಸೇರಿಸಿ ಏನೂ ತೋರಿಸ್ತಾ ಇಲ್ಲ. ಯಾಕಂತಂದರೆ ನನಗೆ ಅದಕ್ಕೆ ಬಣ್ಣ ಬಳಿದು ಆ ಥರ ಎಲ್ಲ ಮಾಡೋವಂಥದ್ದು ಇಷ್ಟನೇ ಇಲ್ಲ. ಸೊ ಎಷ್ಟಿದೆ ಅಷ್ಟರಲ್ಲೇ ತೋರಿಸೋಣ ಅಂತ ಅಂದ್ಕೊಂಡಿನಿ. ಸೊ ಫ್ರಿಜ್ ಮೇಲೆ ನೋಡ್ತಾ ಇರ್ಬೋದು, ಫ್ರಿಜ್ ಒಳಗಡೆ ಇಷ್ಟೇ ಅರೇಂಜ್ ಮಾಡಿದ್ದೀನಿ. ಇದ್ರ ಮೇಲ್ಗಡೆ 2 ಬಾಕ್ಸ್ ಇದೆ, ಅದು 2 ತಿಂಡಿ ಬಾಕ್ಸ್ ಇರುತ್ತೆ. ಆಮೇಲೆ ಚಟ್ನಿ ಪುಡಿ, ಇದೊಂದು ಸ್ಟಿಕ್ ಇದೆ ನೋಡಿ, ಟೂತ್ ಪಿಕ್ ಇದೆ. ಇದು ಕೂಡ ಅವಾಗವಾಗ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಎತ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬಂದರೆ ಒಂದು ಮಿಕ್ಸಿ ಇದೆ. ಆಮೇಲೆ ಇಲ್ಲಿ ಅಡುಗೆ ಮಾಡಿರೋಂಥದ್ದು ಹಾಗೆ ಇಟ್ಟಿದ್ದೀನಿ, ನಾನು ಏನೂ ತೆಗೆದಿಟ್ಟಿಲ್ಲ. ಆಮೇಲೆ ಇಲ್ಲಿ ಬಂದರೆ ನಾನು ಹೇಳಿದೆ ಅಲ್ವಾ, ಲಾಸ್ಟ್ ಟೈಮ್ ಅಮೆಝಾನಿಂದ ತರಿಸಿರುವಂತಹ ಆಯಿಲ್ ಡಿಸ್ಪೆನ್ಸ್ ಬಾಟಲ್ ಇದೆ ಅಲ್ವಾ, ಆಯಿಲ್ ಡಿಸ್ಪೆನ್ಸರ್. ಅದನ್ನು ಈ ಥರ ನಾನು ಆಯಿಲ್ನ 2 ಲೀಟ್ರ್ ಆಯಿಲ್ನ ಹಾಕಿ ಇಟ್ಟಿದ್ದೀನಿ. ಪಕ್ಕದಲ್ಲಿ ಬಾದಾಮಿ ಎಣ್ಣೆ ಕೂಡ ಇದೆ. ಹಾಗೆಯೇ ಇಲ್ಲಿ ಎಲ್ಲನೂ ಕೂಡ ಸೀಸರ್ ಆಗಿರ್ಬೋದು ಎಲ್ಲನೂ ಈಸಿಯಾಗಿ ಸಿಗಲಿ ಅಂತ ಒಂದು ಇದರಲ್ಲಿ ಡಿಮಾರ್ಟಿಂದ ತೊಗೊಂಬಂದಿದೆ, ಅದರಲ್ಲಿ ಹಾಕಿ ಈ ಥರ ಪ್ಲೇಸ್ ಮಾಡಿದ್ದೀನಿ. ಇಲ್ಲಿ ಒಂದು ಕೆಳಗಡೆ ಬಟ್ಲು ಹಾಗೆ ಇಟ್ಟಿದ್ದೀನಿ, ಅದ್ರ ಮೇಲ್ಗಡೆ ಸ್ಪೂನ್ಗಳನ್ನು ಎಲ್ಲನೂ ಕೂಡ ಜೋಡಿಸಿ ಇಟ್ಟಿದ್ದೀನಿ. ಈ ಒಂದು ಸೆಕ್ಷನ್ ಬಂದರೆ ಇಲ್ಲಿ ಜಾಸ್ತಿ ಸ್ಪೇಸ್ ಇಲ್ಲ. ಸೊ ಇದ್ದಿದ್ರಲ್ಲೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬಂದು ನಾನು ಊರಿಂದ ತೊಗೊಂಬಂದಿರೋಂಥ ಬಾಯ್ಲ್ ರೈಸ್ಗಳನ್ನೆಲ್ಲನೂ ಕೂಡ ಇಟ್ಟಿದ್ದೀನಿ. ಹಾಗಾಗಿ ಜಾಗ ಸಾಕಾಗ್ತಾ ಇಲ್ಲ. ಇದು ಬಂದು ನಾನು ಆಲ್ಮೋಸ್ಟ್ 10 kg ಅಷ್ಟು ನನ್ನ ಮನೆಯಲ್ಲಿ ಬೆಳೆಯುವಂತಹ ಇದು ರೈಸನ್ನು ತೊಗೊಂಡು ಬಂದಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ರೈಸನ್ನ ಬಿಸಿಲಿಗೆ ಹಾಕಿ ಇನ್ನೊಂದು ಅರ್ಧನ ಇನ್ನೊಂದು ಕಡೆಯಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಬಂದರೆ ಬೇಡಿದಿರುವಂತಹ ಪಾತ್ರೆಗಳನ್ನು ಕೂಡ ಒಂದು ಗೋಣಿ ಒಳಗಡೆ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ಬಂದರೆ ಮೆಡಿಸಿನ್ಸು. ಸೊ ಮೆಡಿಸಿನನ್ನು ಅಲ್ಲಿ ಇವಾಗ ಜಸ್ಟ್ ಇಟ್ಕೊಂಡಿದ್ದೀನಿ ಅಷ್ಟೇ, ಅದು ಮಗಳಿಗೆ ಬೇಕಾಗ್ತಾ ಇರುತ್ತೆ. ಹಾಗಾಗಿ ಇದು ಬಂದು ಚಿಮಣಿ. ಸೊ ಆಯಿಲ್ನ ಐಟಮ್, ಕರೆದಿರುವಂಥ ಐಟಮ್ ಆಗಿರ್ಬೋದು, ಚಪಾತಿಯನ್ನೆಲ್ಲ ಕಾಯಿಸುವಾಗ ಇದನ್ನು ಆನ್ ಮಾಡಿ ಇಟ್ಕೊಂಡ್ರೆ ಆಯಿತು. ಲೈಟ್ ಕೂಡ ಇದೆ, ಸೊ ಚೆನ್ನಾಗಿ ಬರುತ್ತೆ, ನೋಡ್ಬೋದು. ನಾನು ಇವಾಗ ಕುಕ್ಕಿಂಗ್ ವ್ಲಾಗ್ನ ಜಾಸ್ತಿಯಾಗಿ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಚಿಮಣಿ ಅನ್ನುವಂಥದ್ದು ಆಯಿಲ್ ಎಲ್ಲ ಗೋಡೆಯಲ್ಲಿ ಇದಾಗುತ್ತೆ, ಸೊ ಹಿಡ್ಕೊಂಡು ಬಿಡುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋದಿದೆ, ಇನ್ನೂ ಮಾಡಿಲ್ಲ. ನಾನು ಇಷ್ಟೇ ಪ್ಲೇಸ್ ಮಾಡಿರುವಂಥದ್ದು.
ನಮ್ಮ ಮನೇಲಿ ಮುಂಚೆನೇ ಇತ್ತು, ಅದರಲ್ಲೇ ನಾನು ಕಾಳುಗಳಾಗಿರ್ಬೋದು, ಸಕ್ಕರೆ ಆಗಿರ್ಬೋದು ಎಲ್ಲನೂ ಕೂಡ ಹಾಕಿದ್ದೀನಿ ವಿಡಿಯೋಗೋಸ್ಕರ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಬಾಕ್ಸ್ಗಳನ್ನು ತೊಗೊಂಡು ಬಂದು ನನಗೆ ಅದು ಇಷ್ಟನೇ ಇಲ್ಲ. ಸೊ ಹಾಗಾಗಿ ಏನಿದೆ ಮನೆಯಲ್ಲಿ ಅದು ಯೂಸ್ ಆಗೋವಂಥದ್ದಷ್ಟೇ, ನಾನು ಏನೇ ಹೊರಗಡೆ ಹೋದರೂ ಯೂಸ್ ಆಗಬೇಕು ಅಂಥ ವಸ್ತುಗಳನ್ನು ಮಾತ್ರ ತೊಗೊಂಬರ್ತೀನಿ. ಇಲ್ಲಿ 3ರಲ್ಲಿ ಜೀರಿಗೆ, ಮೆಂತ್ಯ ಹಾಕಿ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಕೈಗೆ ಸಿಗುವಂಥದ್ದನ್ನು ಎದುರುಗಡೆ ಇಟ್ಕೊಂಡಿದ್ದೀನಿ. ಸಾರಿನ ಪುಡಿ ಆಗಿರ್ಬೋದು, ಮೇಲ್ಗಡೆ ಕಾಳುಗಳನ್ನೆಲ್ಲನೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೆಕ್ಷನ್ ಅಂದರೆ ಇಲ್ಲಿ ಚಿಮಣಿಯ ಮೇಲ್ಗಡೆ ಒಂದು ಓಪನ್ ಇದೆ. ಇಲ್ಲಿ ನಾನು ಊರಿಂದ ತೊಗೊಂಬಂದಿರೋಂಥದ್ದು ಸಂಡಿಗೆ ಅದೆಲ್ಲನೂ ಕೂಡ ಇದೆ. ಆಮೇಲೆ ಹಪ್ಪಳ ಅದೆಲ್ಲ ಕೂಡ ಈ ಥರ ಪ್ಲೇಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಮೇಲ್ಗಡೆ ಗ್ಲಾಸ್ ಜಾರ್ ಇದೆ. ಆಮೇಲೆ ಸೋಪ್ಗಳು, ಗ್ರೀನ್ ಟೀ ಆಗಿರ್ಬೋದು, ಆಮೇಲೆ ಡಿಮಾರ್ಟ್ ಹೋಗುವಂಥದ್ದು ಬ್ಯಾಗ್ಗಳು, ಅದು ನನಗೆ ಕೈಗೆ ಸಿಗೋದೇ ಇಲ್ಲ. ಸೊ ಹಾಗಾಗಿ ಅಲ್ಲೇ ಇಟ್ಕೊಂಡಿದ್ದೀನಿ. ಇನ್ನೊಂದು ಪಕ್ಕದಲ್ಲಿ ಬಂದರೆ ಇದು ಓಮ ವಾಟರ್, ಓಮ ಸತ್ವ ಅಂತ ಊರಿಂದ ತೊಗೊಂಬಂದಿರುವಂಥದ್ದು. ಇದು ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ. ಯಾಕಂದರೆ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಆದಾಗ ಇದನ್ನು ಸೇವನೆ ಮಾಡಿದ್ರೆ ಕಡಿಮೆ ಆಗುತ್ತೆ. ಹಾಗಾಗಿ ಅದು ಗ್ಲಾಸ್ ಇದ್ದು ಅದಕ್ಕೋಸ್ಕರ ಹಿಂದೆ ಇಟ್ಕೊಂಡಿದ್ದೀನಿ. ಆಮೇಲೆ ಟಿಫಿನ್ ಬಾಕ್ಸ್ಗಳಿದೆ. ಅದ್ರ ಜೊತೆಗೆ ಪಕ್ಕದಲ್ಲಿ ಗ್ಲಾಸ್ಗಳನ್ನು ನಾನು ಇಲ್ಲಿ ಹಾಕಿಟ್ಟಿದ್ದೀನಿ. ಯಾಕಂದರೆ ನನ್ನ ಮಗಳು ಜಾಸ್ತಿಯಾಗಿ ಹಿಡಿತಾ ಇರ್ತಾಳೆ, ಅದೇನಾದರೂ ಬಿದ್ದುಬಿಟ್ರೆ ಹೋಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಮೇಲೆ ಇಟ್ಟಿದ್ದೀನಿ. ಇದು ನನ್ನ ಮಗಳದ್ದು, ಇದು ಕೂಡ ನನ್ನ ಮಗಳ ಬರ್ಡೇಗೆ ಗಿಫ್ಟ್ ಸಿಕ್ಕಿರುವಂಥದ್ದು. ಆಮೇಲೆ ಮೇಲ್ಗಡೆ ಸೆಕ್ಷನಲ್ಲಿ ಬಂದರೆ ಜೇನುತುಪ್ಪ, ಹಾರ್ಲಿಕ್ಸ್ ಎಲ್ಲನೂ ಕೂಡ ಇದೆ. ಇದಿಷ್ಟೇ ಇರುವಂಥದ್ದು, ನಾನು ಇಷ್ಟೇ ಪ್ಲೇಸ್ ಮಾಡಿರುವಂಥದ್ದು. ಸೊ ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ, ನಾನು ಹೊಸದಾಗಿ ಏನು ಐಟಮ್ಸ್ ತೊಗೊಂಡಿಲ್ಲ. ಯಾಕಂದರೆ ಸುಮ್ಮನೆ ಇದ್ದಿದ್ದನ್ನು ವೇಸ್ಟ್ ಮಾಡೋವಂಥದ್ದು ಏನಕ್ಕೆ ಅಂತ, ಎಲ್ಲನೂ ಹೋದ್ಮೇಲೆ ತೊಗೊಬಹುದು ಅಂತ ಅಂದ್ಬಿಟ್ಟು. ಇನ್ನು ಪಕ್ಕದಲ್ಲಿ ಬಂದರೆ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಇಲ್ಲೊಂದು ವಾಟರ್ ಪ್ಯೂರಿಫೈಯರ್ ಇದೆ. ಮೇಲ್ಗಡೆ ಬಂದರೆ ನಿಮಗೆ ಬಿಸಿನೀರು ಬರುತ್ತೆ. ಇಲ್ಲೊಂದು ಸ್ವಿಚ್ ಹಾಕಿದ್ರೆ ಪಾತ್ರೆ ತೊಳಿಬೇಕಾದ್ರೆ ಬಿಸಿನೀರು ಬೇಕಂದರೆ ಬಿಸಿನೀರನ್ನು ಸ್ವಿಚ್ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೊಬೋದು. ಸೊ ಹಾಗಾಗಿ ಇಲ್ಲೊಂದು ಗೀಝರ್ ಥರ ಇದೆ, ಅಂದರೆ ಬಿಸಿನೀರು ಪಾತ್ರೆ ತೊಳೆಯೋದಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಬ್ರಷ್ಗಳನ್ನ ಇಟ್ಟಿದ್ದೀನಿ, ಬಾಟಲ್ಸ್ನ ಅಂದರೆ ತೊಳೆಯೋದಕ್ಕೆ ಬ್ರಷನ್ನು ಇಟ್ಟಿದ್ದೀನಿ. ಇಲ್ಲಿ ಪಾತ್ರೆ ಇದೆ. ಆಮೇಲೆ ಇಲ್ಲೊಂದು ಚಿಕ್ಕದು ಪುಟ್ಟದು ನೋಡಿ, ಈ ಥರ ಒಂದು 3 ಸ್ಟ್ಯಾಂಡ್ ಇದ್ದು ಬರುತ್ತೆ ಅಲ್ವ, ಇದನ್ನು ನಾನು ಡಿಮಾರ್ಟಿಂದ ತೊಗೊಂಬಂದಿರೋಂಥದ್ದು. ಇಲ್ಲೊಂದು ಕ್ರಾಕರಿ ಇದೆ, ಅಂದರೆ ಗಿಫ್ಟಾಗಿ ಸಿಕ್ಕಿರುವಂಥದ್ದು. ಹಾಗೆ ಇಲ್ಲಿ ಒಂದು ಬುಟ್ಟಿಯಲ್ಲಿ ನಾನು ನೀರುಳ್ಳಿಯನ್ನು ಹಾಕಿದ್ದೀನಿ, ಕೆಳಗಡೆ ಶುಂಠಿ ಇದೆ. ಸೊ ಅದನ್ನು ಹಾಕಿ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಗಮ್ ಎಲ್ಲನೂ ಕೂಡ ಇಲ್ಲಿ ತೊಗೊಂಬಂದು ಸುರಿತಾ ಇದ್ದಾಳೆ. ಇಲ್ಲಿ ಹೊರಗಡೆ ಒಂದು ಬಾಲ್ಕನಿಯಲ್ಲಿ ಗ್ಯಾಸ್ ಹಂಡೆನ ಇಟ್ಟಿದ್ವಿ, ಅದು ಇವಾಗ ಯೂಸ್ ಇಲ್ಲ. ಯಾಕಂದರೆ ನಿಮಗೆ ಪೈಪ್ಲೈನ್ ಕನೆಕ್ಷನ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಕೆಳಗಡೆ ಸೆಕ್ಷನಲ್ಲಿ ಬಂದರೆ ಇಲ್ಲಿ ಏನು ಮಿಕ್ಕಿರೋಂತಹ ಏನು ಅಡುಗೆ ಐಟಮ್ಸ್ಗಳು ಬರುತ್ತಲ್ವ, ಅದನ್ನು ಈ ಥರ ಬಾಕ್ಸಲ್ಲಿ ಇಟ್ಕೊಂಡಿದೆ. ಇದು ಬಾಕ್ಸ್ ನಮ್ಮದು ಬೆಂಗಳೂರಿಂದನೇ ಇದೆ, ತುಂಬ ವರ್ಷ ಆಯಿತು, ಬಟ್ ತುಂಬ ಚೆನ್ನಾಗಿ ಬಂತು. ಇಲ್ಲೊಂದು ಮುಂಬೈಗೆ ಬಂದಾಗ ಫಸ್ಟ್ ಇಂಡಕ್ಷನ್ ಸ್ಟವ್ ತೊಗೊಂಡಿದ್ರು, ಅದು ಇದೆ. ಹಾಗೆಯೇ ತೆಂಗಿನ ಎಣ್ಣೆ ಉಳಿದಿರುವಂಥದ್ದು ನಾನು ಇಲ್ಲಿ ಇಟ್ಟಿದ್ದೀನಿ. ಜಾಗ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಇಲ್ಲಿ ಪಾತ್ರೆ ಎಲ್ಲನೂ ಕೂಡ ಕೆಲವು ಬೇಕಾಗಿರುವಂಥದ್ದನ್ನು ಇಟ್ಕೊಂಡಿದ್ದೀನಿ. ಇದಿಷ್ಟೇ ನಮ್ಮ ಕಿಚನ್ ಇರುವಂಥದ್ದು. ಇಲ್ಲೊಂದು ಡಸ್ಟ್ಬಿನನ್ನು ಇಟ್ಕೊಬೋದು. ಸಿಂಕ್ ಕೆಳಗಡೆ ಇರುವಂಥದ್ದು ಸ್ಪೇಸ್ ಇದೆ. ಇಲ್ಲಿ ತುಂಬ ಜಿರಳೆಗಳಿತ್ತು, ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇದಿಷ್ಟೇ ಫ್ರೆಂಡ್ಸ್ ನಮ್ಮ ಕಿಚನ್. ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಹೇಳಿ, ಬಟ್ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಾನು ಎಷ್ಟಿದೆ ಅಷ್ಟರಲ್ಲೇ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಏನು ಅರೇಂಜ್ ಮಾಡಿ ಇಟ್ಕೊಂಡಿಲ್ಲ. ಸೊ ಇದಕ್ಕೆ ಎಕ್ಸ್ಟ್ರಾಸನ್ನು ಹಾಕಬಹುದು, ಅಂದರೆ ಬೆಂಗಳೂರು ಮನೇಲಿ ಇದ್ದರೆ ನಾವು ಹಾಕೊಬಹುದು, ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ತಾರೆ. ಬಟ್ ನಾವು ಇಲ್ಲಿ ಫಸ್ಟ್ ರೂಲ್ಸ್ ಇರುತ್ತೆ, ಇದಕ್ಕೇನು ಸ್ಟಿಕ್ ಮಾಡಬಾರ್ದು ಅನ್ನೋಂಥ ರೂಲ್ಸ್ ಇರುತ್ತೆ. ಸೊ ನಾವು ಅದರ ಪ್ರಕಾರನೇ ಹೋಗಬೇಕಾಗತ್ತೆ. ಸೊ ರೆಂಟೆಡ್ ಮನೆ ಆಗಿರೋದ್ರಿಂದ ಹೇಗಿರುತ್ತೆ ನಾವು ಬಂದಾಗ ಅದೇ ರೀತಿ ನಾವು ವಾಪಸ್ ಕೊಡುವಾಗಲೂ ಇರಬೇಕಾಗತ್ತೆ. ಸೊ ಹಾಗಾಗಿ ಡ್ಯಾಮೇಜ್ ಅದೆಲ್ಲ ಆಗಬಾರ್ದು. ಸೊ ಹಾಗಾಗಿ ಯಾವುದೇ ಸ್ಟಿಕ್ಕರ್ ಆಗಲಿ ಏನು ಅಂಟಿಸಿಲ್ಲ ನಾನು. ನನಗೆ ತುಂಬ ಇಷ್ಟ ಆಯಿತು. ಬಟ್ ಈ ಥರ ತೋರಿಸಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊತೀನಿ. ಬಾಯ್.